ಮತ್ತೆ ಶಂಕ ಸಿಕ್ತು ಅಂತಂದರಲ್ಲ ಅತ್ತೆ. ಸಿಕ್ತು ಅಂತಾನೆ ಹೇಳದ್ನಾ? ಅಂದ್ರೆ ಸಿಕ್ತಾಗೇನೆ. ಕಳ್ತನ ಮಾಡಿದೀರಾ ಅಂದ ತಕ್ಷಣ ನೀವೇ ಕಳ್ರು ಅಂತ ಒಪ್ಕೋತಿದ್ದೀರಾ? ಏಯ್, ಇಲ್ಲ ಅಂದ್ರೆ ಇನ್ನೇನತ್ತೆ, ಕ್ಲಾರಿಟಿ ಬೇಕು ನಮ್ಗೆ. ದೊಡ್ಡ ಬೊಟ್ಟಮ್ಮನ ಹೂತಾಕಿದ್ದು ಜೀವ, ಅಂತ್ಯಕ್ರಿಯೆಗಳನ್ನ ಮಾಡಿದ್ದು ಶಾಸ್ತ್ರಿಗಳು. ಆಗ ಶಂಕ ಇತ್ತಲ್ವಾ? ಹಾಗಾದ್ರೆ ಆ ಶಂಕ ನಿಮಗೆ ಹೇಗ್ ಸಿಕ್ತು ಅತ್ತೆ? ಯಾಕೆ ಸಿಗ್ಬಾರ್ದು? ನಾಯಿಗಳು ಆ ಶವ ಹೂತಿದ್ದ ಜಾಗನ ಅಗ್ದು ಶಂಕನ ಆಚೆ ತೆಗೆದು ಎಲ್ಲಾದ್ರೂ ಹಾಕಿರ್ಬೋದು. ಒಂದು ನಾಯಿ, ಇನ್ನೊಂದು ನಾಯಿ ಮರಿ. ಏಯ್, ಯಾರು ಹೇಳ್ತಾ ಇದ್ಯಾ? ನಿಮಗಲ್ಲ ರೀ, ಬೇಕು ಅಂದ್ರೆ ನೀವೇ ಕಟ್ಟಿರೋ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ದೊಡ್ಡಬೊಟ್ಟಮ್ಮ ಮನುಷ್ಯಳಲ್ಲ, ಸರ್ಪ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹೂತಾಕದ್ಮೇಲೆ ಅಲ್ಲಿ ಶವ ಇರಲ್ಲ, ಹುತ್ತ ಇರ್ಬೇಕಿತ್ತಲ್ಲ. ಹೌದಮ್ಮ, ಹುತ್ತನ ಯಾರೋ ಹೊಡೆದಿದ್ದಾರೆ. ನಾ ಇರ್ಬೋದು ಅನ್ಕೊಂಡ್ರೆ ಯಾರೋ ಅಂತಿದ್ದೀರಲ್ಲ? ಶಂಕ ಮಾತ್ರ ಅಲ್ಲ, ಹುತ್ತನ ಹೊಡೆದು ಹಾವಿನ ಪೊರೆ ಕೂಡ ತಂದಿದ್ದಾರೆ. ಪೊರೆನೋ ತಂದಿದ್ಯಾಕ? ಯಾಕೆ ಹೇಳಿಲ್ಲ? ನಾವೇ ಕದ್ದಿದ್ದು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆಯೇನೋ. ಏನ್ ಮಾಡೋಣ ಅಂತ ಅದನ್ನ ತಗೊಂಬಂದಿದ್ದೀರಾ? ಹುತ್ತನ ಒಡ್ದು ಹಾಕೋ ಅವಶ್ಯಕತೆ ಏನಿತ್ತು ಅತ್ತೆ? ತಾಯಿ ಜೊತೆ ಮಗನ ಅಲ್ಲೇ ಕಚ್ಬಿಡ್ಬೇಕಿತ್ತು ಆ ದೊಡ್ಡ ಬೊಟ್ಟಮ್ಮ. ಶಾಪ ಹಾಕ್ತಾ ಇದೀಯ ನೀನು? ಟೈಮ್ ಚೆನ್ನಾಗಿತ್ತು, ಹಾಗಾಗಿಲ್ಲ ಅಂತ ಹೇಳ್ತಾ ಇದ್ದಾಳಕ್ಕ. ಅತ್ತೆ, ಅದ್ರ ಪೊರೆನ ನಮಗೂ ತೋರಿಸ್ತೀರಾ? ಎಲ್ಲ ತೋರಿಸ್ತಾರಿರು ನಿನ್ಗೆ. ಕೇಳಿರೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕು ಮಾಮ್. ನಾವು ಹುತ್ತಾನ ಒಡ್ದಿದ್ದು ನೀವ್ಯಾರಾದ್ರೂ ನೋಡಿದ್ರಾ? ಶಾಸ್ತ್ರಿಗಳು ಹೇಳ್ತಿದಾರಲ್ಲ. ಏನ್ ಶಾಸ್ತ್ರಿಗಳೇ, ನೀವು ಕಣ್ಣಾರೆ ನೋಡಿದ್ರಾ? ಇಲ್ಲಮ್ಮ, ಅಲ್ಲಿ ಸುತ್ತಮುತ್ತ ಓಡಾಡೋ ಗೂರ್ಖ ಹೇಳ್ದ. ಅವನ್ ಯಾವನ ಹೇಳಿದ್ರೆ ನೀವು ನಂಬಿಟ್ರಾ? ಒಂದ್ ಹೆಣ್ಣು ಒಂದ್ ಗಂಡು ಹೊಡೆದು ಹಾಕ್ತರು ಅಂತ ಹೇಳ್ದ. ಅಲ್ವಾ ವಲ್ಲಭ? ಏನೋ ಲುಕ್ಕು
ಅವು ಅಂತ ಸೈನಲ್ಲಿ ಮಾತಾಡಿದ್ರೆ ನಿನಗೆ ಪ್ರಸಾದ ತಿನ್ಸೋಂಥ ಶಾಸ್ತ್ರಗಳಿಗೆ ಅರ್ಥ ಆಗ್ಬೋದೇನೋ, ಆದರೆ ನಮಗೆ ನೀನು ಮಾತಾಡಿದ್ರೇ ಅರ್ಥ ಆಗೋದು. ಏನು ಮಾತಾಡಬೇಕು? ನೀನು ನನ್ನ ಕೆಳಗೆ ಕೆಲಸ ಮಾಡಿದ್ಯಾ ಇಲ್ಲ ಅಂದರೆ ನನ್ನ ತಲೆ ಮೇಲೆ ಹತ್ತು ಕೂತ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ಯಾ? ನೀವೇನು ಹೇಳ್ತಾ ಇದ್ದೀರೋ ಅರ್ಥ ಆಗ್ತಿಲ್ಲ ಮೇಡಮ್. ಮಾಮ್, ತೆಗೆದಾಡ್ ಬಿಡ್ಲ ಮಾಮ್. ಏಯ್, ತಪ್ಪು ಕಣೋ. ಹೇಳ್ತಾನೆ ಕಣೋ, ನಮಗ್ ಬೇಕಾಗಿರೋದು ಇವನ್ ನಿಜ ಹೇಳೋದು. ಹೇಳ. ಅರೆ, ಏನು ಹೇಳಬೇಕು ಹೇಳಿ? ದೊಡ್ಡ ಬೊಟ್ಟಮ್ಮನ ಬಗ್ಗೆ ನಮಗಿಂತ ನಿನಗೆ ಜಾಸ್ತಿ ಗೊತ್ತಿರೋದು. ಶಂಕ ತಗೊಂಡು ಹೋಗಿರೋದು ಯಾರು ಹೇಳ್ದೇ ಇದ್ರೂ ನಮ್ಮ ಹತ್ರ ಇರೋದನ್ನ ನೋಡಿದ್ರಿಂದ ನಂಬ್ತಾ ಇದ್ದಾರೆ. ಆದ್ರೆ ಪೊರೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿನಗೆ ಹೇಗೆ ಗೊತ್ತಾಯ್ತು ಅನ್ನೋದೇ ನಮ್ಮ ಡೌಟ್. ನಾನು ಯಾರು? ಏನ ನಾವೇನು ಹುಚ್ಚರು ಥರ ಕಾಣಿಸ್ತಿದ್ದೀವ? ನೀನು ಯಾರು ಅನ್ನೋದನ್ನ ನೀನೇ ಮರ್ತು ಹೋಗಿರೋ ಹಾಗೆ ನಮ್ಮನ್ನು ಕೇಳ್ತಿದ್ಯಾ? ವಲ್ಲಭ ಸರ್, ನಾನು ಸರಿಯಾಗಿ ಕೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ತೊಂದರೆ ಆಗತ್ತೆ. ಇದು ನಿನಗೆ ಓವರ್ ಅನ್ಸ್ಲಿಲ್ವಾ? ನೀನ್ ಸ್ವಲ್ಪ ಇರುವಲ್ಲಭ. ಜೀವ, ನೀನ್ ಯಾರು ಅಂದ್ರೆ ಅದ್ರ ಅರ್ಥ ಏನು? ನಾನು ಆಸ್ಪತ್ರೆಯಲ್ಲಿ ಶವಗಳನ್ನ ಇಡೋ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟಲ್ಲಿ ಎಂಪ್ಲಾಯ್ ಅಂತ ಮಾತ್ರ ನಿಮಗೆ ಗೊತ್ತು. ತಿಳ್ಕೊಳ್ಬೇಕಾಗಿರೋದು ತುಂಬ ಇದೆ ಮೇಡಮ್. ಏನೋ ನಿನ್ಗೊಂದು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆ. ದೊಡ್ಡ ಡಾನ್ ಅನ್ನೋ ಥರ ಎಲ್ಲ ಬಿಲ್ಡಪ್ ಕೊಡಬೇಡ. ಅದೇನು ಅಂತ ಹೇಳು. ಪೊರೆನ ನಾನು ತಗೊಂಡು ಬಂದಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತು? ಅದರಿಂದ ಏನು ಉಪಯೋಗ ಅಂತ ನನಗೆ ಗೊತ್ತಿಲ್ಲ. ನೀನು ಯಾಕೆ ಹೇಳಿದ್ಯಾ? ಪೊರೆಯಿಂದ ಏನು ಮಾಡೋದು ಅನ್ನೋದು ಸ್ವಾಮಿ ಬಂದಾದ್ಮೇಲೆ ಗೊತ್ತಾಗತ್ತೆ ಮೇಡಮ್. ಸ್ವಾಮಿಗಳ? ಯಾವ ಸ್ವಾಮಿ? ನಿಮಗೆ ಗೊತ್ತಿರೋ ಸ್ವಾಮಿನೇ. ಅಖಂಡ ಸ್ವಾಮಿಗಳ ಮಾಮ್. ಏಯ್, ಇವನ್ ಮುಂದೆ ಅವ್ರ ಬಗ್ಗೆ ಮಾತಾಡಬೇಡ. ಆದರೆ ಒಂದು ಮಾತು ಹೇಳ ಮೇಡಮ್, ನೀವು ಆ ಶಂಕ ಯಾಕೆ ತೊಗೊಂಡು ಬಂದ್ರೆ ಗೊತ್ತಿಲ್ಲ, ಆದರೆ ಆ ಪೊರೆನೂ ಜೊತೆಗೆ ತೊಗೊಂಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಅದರಿಂದ ಏನು ಉಪಯೋಗ? ಸ್ವಾಮಿಗಳು ಬರಬೇಕು. ಮಾಮ್, ಇವನ ಸ್ವಾಮಿಗಳು ಯಾರು ಅಂತ ಹೇಳಲ್ಲ ಅನ್ಸುತ್ತೆ. ಅಯ್ಯೋ, ಸೈಡಿಗೆ ಬನ್ನಿ ಸರ್, ನಾಯಿನಮ್ಮ ಕಾಯ್ತಾ ಇರ್ತಾರೆ. ಅವಳು ಹಾಕಿದ್ದನ್ನ ತಿನ್ನೋದಿಕ್ಕ ಕೈಗಳನ್ನ ಕ್ಲೀನಾಗಿ ತೊಳ್ಕೊಂಡಿದ್ದು? ಮೇಡಮ್, ನೀವು ಹೇಳಿದ ಕೆಲಸ ಮಾಡಿ ಕೈ ಗಂಟ್ಕೊಂಡಿರೋ ಪಾಪ ಎಷ್ಟು ಸಾರಿ ಕೈ ತೊಳ್ಕೊಂಡ್ರು ಹೋಗ್ತಾನೆ ಇಲ್ಲ. ಹೋಗೇನು ಎಲ್ರಿಗೂ ಹೇಳ್ತೀಯ ಏನೋ? ಆ ಟೈಮ್ ಬಂದರೆ ನನಗೆ ಮಾತು ಬರುತ್ತೆ ಸರ್. ಎಲ್ರ ಮುಂದೆ ಬಾಯ್ ಬಿಟ್ಬಿಡ್ತೀನಿ. ನಿನಗೇನು ಅನ್ಲಿಲ್ಲ ಜೀವ. ಹೇಗಿದೆಯೋ ಹಾಗೇ ಇರು, ಸೈಲೆಂಟಾಗಿ. ಆಗಲಿ ಮೇಡಮ್. ಅಮ್ಮ ಗಾಯತ್ರಿ, ಈ ತಾತನ ಮರ್ತ್ಯಾ ಹೇಗೆ? ದೇವಸ್ಥಾನದ ಹತ್ರ ಬಂದು ನನ್ನನ್ನು ಮಾತಾಡಿಸ್ಬೇಕು ಅಂತ ನಿನಗೆ ಅನ್ಸ್ಲೇ ಇಲ್ವಾ? ಹಲೋ ಚಲಪತಿ, ಹಲೋ, ಏನು ಹೇಳ್ತಿದ್ಯಪ್ಪ? ಸರಿಯಾಗಿ ಕೇಳಿಸ್ತಾ ಇಲ್ಲ ಕಣೋ. ಸಿಗ್ನಲ್ ಸರಿಯಾಗಿಲ್ಲ ಅನ್ಕೋತೀನಿ. ಇರು, ಹೊರಗೋಗ್ತೀನಿ, ಲೈನಲ್ಲಿರು. ಹಾಂ, ಹೋಗ್ತೀನಿ. ಗಾಯತ್ರಿ, ಆಡ್ತಾ ಇರಮ್ಮ, ಈಗಲೇ ಬರ್ತೀನಿ. ಏನು ಈಗ ಈ ಬಾಲ ನೀನ್ ಕೊಡೋದಿಕ್ಕೆ ನನ್ ಕಷ್ಟಪಟ್ಟು ಬಗ್ಬೇಕಾ? ಮೊದ್ಲೇ ನನ್ ತಾಯಿ ಆಗ್ತಿದ್ದೀನಿ, ನಾನ್ ಯಾಕೆ ಬಗ್ಲಿ? ನೀನೇ ತಗೋ.
ಮೂರ್ತಿ ಚಿಕ್ಕಪ್ಪ, ಆ. ಇವರಿಬ್ರು ಎಲ್ಲೋ ಹೋದ್ರು? ಜೀವ ಈ ಕಡೆ ಹೋದ. ಶಾಸ್ತ್ರಿಗಳು ಮಗುನ ಆಡಿಸ್ತೀನಿ ಅಂತ ಮೇಲ್ ಕರ್ಕೊಂಡೋದ್ರಮ್ಮ. ಮೇಲ್ ಗಾಯತ್ರಿ ಒಬ್ಳೇ ಇದ್ದಾಳಲ್ಲ. ಗಾಯತ್ರಿ ಬರ್ಬೇಡ. ಗಾಯತ್ರಿ ಗಾಯತ್ರಿ ಬರ್ಬೇಡ ಬರ್ಬೇಡ. ಮಗು ಹುಷಾರು. ಅಲ್ಲೇ ಇರು, ಅಲ್ಲೇ ಇರು. ಬಾಬು, ಪುಟ್ಟಿ, ಅಯ್ಯೋ, ಅಯ್ಯೋ, ಬೇಡ, ಬೇಡ ನೀನು. ಅಯ್ಯೋ ಗಾಯತ್ರಿ. ಗಾಯತ್ರಿ ನಿಂತ್ಕೋ. ಅಯ್ಯೋ ಗಾಯತ್ರಿ. ಗಾಯತ್ರಿ ಗಾಯತ್ರಿ ಬರ್ಬೇಡ. ಗಾಯತ್ರಿ ಮುಂದೆ ಬರ್ಬೇಡ, ಬಿದ್ದೋಗ್ತೀಯಾ. ಬರ್ಬೇಡ ಗಾಯತ್ರಿ, ಬೇಗ ಹೋಗಿ ಈಚ್ ಬಂದ್ರೆ. ಗಾಯತ್ರಿ ಗಾಯತ್ರಿ ಹಾ ಗಾಯತ್ರಿ, ಒಂದ್ ವೇಳೆ ನೀವು ಇಲ್ದೇ ಹೋಗಿದ್ದಿದ್ರೆ
ಛೀ ಇಡಿಯಟ್. ಕಳ್ಳ ಅಂದ್ಕೊಂಡು ಭಯಪಟ್ನಲ್ಲೋ. ಹಾ, ಕಳ್ಳರುಗಳಿಗೆಲ್ಲ ಹೆದರ್ಸೋಂತ ಪ್ರಿನ್ಸಿಪಲ್ ನೀವ್ ಹೆದರ್ಕೊಳ್ಳೋದಂದ್ರೇನ್ ಮಾಮ್? ಸರಿ, ಯಾಕೆ ಹಾಕಿ ಕೂತ್ಕೊಂಡಿದ್ಯಾ? ಹೇಳ್ಮೇಲೆ. ಮಲ್ಗಾನ ಅಂತ ಇದನ್ನ ಹೊತ್ಕೊಂಡಿದ್ದೆ ಮಾಮ್. ನಾನ್ ಕಣ್ಣು ಮುಚ್ಚುದ್ನೋ ಇಲ್ವೋ, ಬುಸ್ ಬುಸ್ ಅಂತ ಬುಸ್ಗುಡುತ್ತಲ್ಲ ಹಾವು, ಅದೇ ಆ ನಾಗರಾಜ ನೆನ್ಪಕ್ ಬಂದ್ಬಿಟ್ಟ. ಮಗು ಗಾಯತ್ರಿನ ಸಿಂಬೆಲ್ ಕೂರ್ಸ್ಕೊಂಡಿರೋದನ್ನ ಇನ್ನೂ ಮರ್ತಿಲ್ಲ ಅನ್ಸತ್ತೆ. ಅಷ್ಟು ಮೇಲಿಂದ ಬಿದ್ದ ಮಗು 2 ಪೀಸ್ ಆಗೋಗುತ್ತೆ ಅನ್ಕೊಂಡೆ. ಕೆಳಗ್ ಬಿದ್ಮೇಲೆ ನೋಡಿದ್ರೆ ಫೋಟೋದಲ್ಲಿ ನೋಡ್ತೀವಲ್ಲ ಕೃಷ್ಣನ್ ತರ ಎಷ್ಟು ಆರಾಮಾಗಿ ಕುತ್ಕೊಂಡಿದ್ಲು ಗಾಯತ್ರಿ. ಶಾಸ್ತ್ರಿಗಳ ಮೊಮ್ಮಗಳ ಜಾತಕ ಚೆನ್ನಾಗಿದೆ ಅನ್ಸತ್ತೆ. ಹಾವು ಹೆಡೆ ಎತ್ತಿದ್ರೆ ಕಚ್ಚುತ್ತೆ ಅಂತಾರೆ. ಅಂತಾದ್ರಲ್ಲಿ ನಾಗರಾಜ ಇವತ್ತು ಮಗುಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊಂಡ. ಆ ಮಗುಗೂ ಕೂಡ ಮಾಟ ಮಂತ್ರ ಇದೆಲ್ಲ ಬರುತ್ತೆ ಅಂತೀರ ಮಾಮ್? ಯಾಕೆ ಹಾಗೆ ಕೇಳ್ತಿದ್ಯಾ? ಅವಾಗವಾಗ ಬಂದು ಆ ವಿಶಾಲಾಕ್ಷಿ ನಮ್ಮನ್ನೆಲ್ಲ ಆಟಾಡಿಸ್ದ ಹಾಗೆ ಆ ಮಗುನು ಕೂಡ ನಮ್ಮನ್ನ ಆಟಾಡ್ಸಿದಾಳೆ ಅಂತ ಅನಿಸ್ತಾ ಇದೆ. ಏಯ್, ಅವಳ ತಾತ ಅಮ್ನೋರ್ ಪೂಜೆ ಮಾಡ್ಕೊಂಡು ಸೇವೆ ಮಾಡ್ತಿರೋದಿಕ್ಕೆ ದೇವ್ರ ದಯೆಯಿಂದ ಬದುಕಿದಾಳೆ ಅಂತ ಅನ್ಕೋ. ಮೊದ್ಲು ನಾವು ಜೀವಾಪಾಯದಿಂದ ಹೇಗ್ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು. ಜೀವಾಪಾಯನ ಅರ್ಥ ಆಗ್ಲಿಲ್ವಾ? ಗಾಯತ್ರಿ ಮಹಡಿಯಿಂದ ಕೆಳಗ್ ಬೀಳ್ತಾಳೆ ಅನ್ನೋ ಭಯದಿಂದ ಗಾಯತ್ರಿ ಅಂತ ಬಾಯ್ ಬಿಟ್ಟಿದ್ ಜೀವನ್ ಬಗ್ಗೆ ನಾನ್ ಹೇಳ್ತಿರೋದು. ಅವನೇನ್ ಮಾಡ್ತಾನ ಮಾಮ್? ಓಡೋದ್ನಲ್ಲ. ಏ ಮುದ್ದೆ ಪಲ್ಯ, ನಾನಾ? ಅವನಿಗ್ ಮಾತ್ ಬರ್ತಾ ಇದೆ ಅನ್ನೋ ನಿಜ ಈಗ ನಯನಿಗೂ ಗೊತ್ತಾಗೋಗಿದ್ಯೋ? ಅವಳು ಹೆತ್ತಿರೋ ಮುದ್ದು ಕೂಸು ಗಾಯತ್ರಕ್ಕನ್ನ ಜೀವನೇ ಎತ್ಕೊಂಡ್ ಹೋಗಿರೋದು, ಅದಕ್ಕೆ ನಾವೇ ಸುಪಾರಿ ಕೊಟ್ಟಿರೋದು ಅಂತ ಗೊತ್ತಾದ್ರೆ ನನ್ನನ್ನ ನಯನಿ, ನಿನ್ನನ್ನ ವಿಶಾಲ್ ಕೊಂದ್ ಹಾಕ್ಬಿಡ್ತಾರೆ. ಹೌದು ಮಾಮ್, ಇವಾಗ ಏನ್ ಮಾಡೋಣ ಅಂತೀರಾ? ಜೀವನ್ ಬಗ್ಗೆ ನಯನಿ ಯೋಚಿಸ್ತಾ ಇರ್ತಾಳೆ. ನಾವು ಹೋಗಿ ಟಾಪಿಕ್ ಡೈವರ್ಟ್ ಮಾಡೋಣ ಬಾ. ಸರಿ ಮಾಮ್. ಮಾಮ್, ಆದ್ರೆ ಒಂದ್ ಡೌಟು. ಏನದು? ಹಾವೆಲ್ಲ ಬರಲ್ಲ ತಾನೆ? ಅಯ್ಯೋ, ಬಂದ್ರೆ ಏನು ಮಾಡಕ್ಕಾಗಲ್ಲ. ಸುಮ್ನೆ ಈ ತರ ಕ್ವೆಶ್ಚನ್ಸ್ ಮಾಡ್ಬೇಡ ಬಾ. ಸರಿ ಮಾಮ್. ಅಮ್ಮೋರೆ, ನೀವು ಪುನರ್ಜನ್ಮ ಪಡ್ತಿದ್ದೀರಾ, ಆದ್ರೆ ಎಲ್ಲಿದ್ದೀರಾ ಅಂತ ಇಲ್ಲಿವರೆಗೂ ತಿಳ್ಕೊಳಕ್ಕಾಗಿಲ್ಲ. ಜೀವ ಅಣ್ಣಂಗೆ ನಿಮ್ ಬಗ್ಗೆ ಗೊತ್ತಿದೆ. ಮಾತು ಬರೋವರೆಗೂ ಇಷ್ಟ ದಿನ ಕಾದಿದೀವಿ. ಮಗು ಬಿದ್ದಿದ್ ನೋಡಿ ಮಾತು ಬಂತಂತಲ್ಲ ಅದಕ್ಕೆ. ನಾಗರಾಜ್ನಿಂದ ಗಾಯತ್ರಿಗೂ ಏನೂ ಆಗ್ಲಿಲ್ಲ. ಆದ್ರೆ ಗಾಯತ್ರಿ ಅತ್ತೆ ಬಗ್ಗೆ ಹೇಳ್ದೇನೆ ಓಡ್ ಹೋಗ್ಬಿಟ್ಟ. ಹೇಳ್ಬೇಕಲ್ಲ ಅಂತೇನು? ಅಂದ್ರೆ ಇದ್ರಲ್ಲಿ ಏನೋ ಇರಬೇಕು. ಏನಿರುತ್ತೆ? ನಿಮ್ ಕೈವಾಡ ಇದೆಯೇನೋ. ಈ ಕೈಯಿಂದ 2 ಬಿಟ್ಟೆ ಅಂದ್ರೆ ಮೂಲೆಗೆ ಹೋಗಿ ಬಿದ್ದಿರ್ತೀಯ. ಗಾಯತ್ರೆಕ್ಕನ್ ಬಗ್ಗೆ ತಿಳ್ಕೋಬೇಕು ಅಂತ ನಯನಿ ವಿಶಾಲಗ್ ಮಾತ್ರ ಅಲ್ಲ, ನಮಗೂ ಇದೆ. ಯಾಕೋ ಪಾಪ? ಪಾಪ ಪರಿಹಾರಾರ್ಥಂ. ಡಮ್ಮೋ ಡಮ್ಮ. ತಪ್ಪು ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತನಾ? ಅಷ್ಟೇ ಅಲ್ವಾ? ಹೇಯ್, ನಮ್ಮನೆಲ್ಲ ಅನ್ನ ತಿಂದು ನಮ್ಗೆ ಅನ್ನೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅನ್ನೋದಕ್ಕೆ ಮಾತ್ ಬಂದ್ರೆ ಸಾಕು. ಮಾತ್ ಕೊಟ್ಟಿದ್ ನಿಮ್ಮಣ್ಣ ಜೀವ ಓಡ್ ಹೋದ ಅಕ್ಕ. ಹೆದ್ರು ಪುಕ್ಲ. ಅಲ್ಲ ಸುಮನ, ಬುದ್ಧಿವಂತ ಅವನು.